ನೇಪಾಳದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆ, ಪ್ರಧಾನಿ ರಾಜೀನಾಮೆ ಈ ಒಂದು ವಿಚಾರದಲ್ಲಿ ಜೆಡ್ ಜನರೇಷನ್ ಕಿಚ್ಚಿಗೆ ನೇಪಾಳ ಸರ್ಕಾರ ಪತನ. ನೇಪಾಳದಲ್ಲಿ ಏನಾಗ್ತಾ ಇದೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ನೇಪಾಳದಲ್ಲಿ ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆಯಾ, ಇದರ ಪರಿಣಾಮವಾಗಿ ಅಲ್ಲಿಯ ಪ್ರಧಾನಿ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಜೆಡ್ ಜನರೇಷನ್ ಕಿಚ್ಚಿಗೆ ನೇಪಾಳ ಸರ್ಕಾರ ಪತನ ಆಗ್ಬಿಟ್ಟಿದೆ. ನೇಪಾಳದ ಪ್ರಧಾನಿ KP ಶರ್ಮಾ ಒಲಿ ಅವರ ಒಂದು ರಾಜೀನಾಮೆ ಆಗಿದೆ. ರಾಜೀನಾಮೆಗೆ ಮುನ್ನ ಸೇನಾಧ್ಯಕ್ಷರ ಜೊತೆ ಒಲಿ ಮಾತುಕತೆಯನ್ನು ನಡೆಸಿದ್ರು. ಆ ಮಾತುಕತೆಗೆ ಸಂಬಂಧಪಟ್ಟಂತೆ ಮನೆಯಿಂದ ಸೇಫ್ ಆಗಿ ಹೊರಗೆ ಹೋಗೋಕ್ಕೆ ಸೇನೆಯ ಒಂದು ನೆರವನ್ನು ಕೂಡ ಒಲಿ ಕೇಳಿದ್ರು. ಆದರೆ ಸೇನೆ ಹೇಳುತ್ತೆ ಮೊದಲು ನೀವು ರಾಜೀನಾಮೆಯನ್ನು ಕೊಡಿ ಅಂತ ಸೇನೆಯ ಅಧ್ಯಕ್ಷ ಹೇಳಿರುವಂಥದ್ದು. ಈ ಬೆನ್ನಲ್ಲೇ ರಾಜೀನಾಮೆಯನ್ನು ಕೂಡ ನೀಡಿದ್ದಾರೆ KP ಒಲಿ ಶರ್ಮಾ ಅವರು. ಸೇನೆ ಏನು ಹೇಳಿತು, ಸೇನೆಯ ಮುಖ್ಯಸ್ಥರು ಏನು ಹೇಳಿದರು ಅದೇ ರೀತಿಯಾಗಿ ನಡೆದುಕೊಂಡಿದ್ದಾರೆ. ವಿಶೇಷ ವಿಮಾನದಲ್ಲಿ ದುಬೈಗೆ KP ಒಲಿ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅಂತೆ. ಕಾಠ್ಮಂಡು ಏರ್ಪೋರ್ಟ್ ಏನಿದೆ ಆ ಏರ್ಪೋರ್ಟ್ಗೆ ಬಂತು. ಸೇನಾ ಒಂದು ಭದ್ರತೆಯಿಂದ ಅವರು ಬಂದು ಅಲ್ಲಿಂದ ಹೋಗೋಕ್ಕೆ ಪ್ಲಾನ್, ಹೆಲಿಕಾಪ್ಟರ್ನ ಮೂಲಕ ಸಚಿವರನ್ನು ಕಾಪಾಡ್ತಿದೆ ಸೇನೆ. ಕಾಠ್ಮಂಡುವಿನ ಏರ್ಪೋರ್ಟ್ ಏನಿದೆ ಅಲ್ಲಿಗೆ ಬಂದು ಭಾರಿ ಸೇನೆ ಅಲ್ಲಿಗೆ ಬಂದಿದೆ. ಅಲ್ಲಿ ಬಂದು ಹೆಲಿಕಾಪ್ಟರ್ನ ಮೂಲಕ ಸಚಿವರುಗಳನ್ನು ಕಾಪಾಡ್ತೀವಿ. ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ. ಯಾಕಂದರೆ ಸೋಷಿಯಲ್ ಮೀಡಿಯಾಗಳಿಗೆ ಸಂಬಂಧಪಟ್ಟಂತೆ ನಿರ್ಬಂಧವನ್ನು ಹೇರಲಾಗಿತ್ತು. ಅಲ್ಲಿನ ಜನ ಆಕ್ರೋಶಗೊಂಡಿದ್ರು. ಅದಕ್ಕಾಗಿ ಈಗ ಪರಿಸ್ಥಿತಿ ಈ ಥರ ಆಗಿದೆ. ಹೆಲಿಕಾಪ್ಟರ್ಗಳಲ್ಲಿ ಏರ್ಫೋರ್ಸ್ ಏನಿದೆ ರಾಜಕಾರಣಿಗಳನ್ನು ರವಾನೆ ಮಾಡ್ತಾ ಇದೆ. ಅಲ್ಲಿಂದ ವಿಶೇಷ ವಿಮಾನಗಳಲ್ಲಿ ವಿದೇಶಗಳಿಗೆ ಸಚಿವರು ಎಸ್ಕೇಪ್ ಆಗ್ತಾ ಇದ್ದಾರೆ, ಓಡೋಗ್ತಾ ಇದ್ದಾರೆ. ಇದೀಗ ನೇಪಾಳದಲ್ಲಿ ಪ್ರತಿಭಟನೆ ಹತ್ತಿಕ್ಕಲು ಮುಂದಾಗಿದೆ ಸೇನೆ. ಅಲ್ಲಿನ ಜನರನ್ನು ನಿಧಾನಪಡಿಸೋಕೆ ಹತ್ತಿಕ್ಕೋಕೆ ಸೇನೆ ಮುಂದಾಗಿರುವಂಥದ್ದು. ಸೇನೆ ಕೈಗೆ ನೇಪಾಳ ಈಗ ಏನಾಗಿದೆ ಅಂದರೆ ಶೀಘ್ರ ಸೇನಾ ಸರ್ಕಾರವ ಅಂದರೆ ಪ್ರಧಾನಿ ರಾಜೀನಾಮೆ ಕೊಟ್ಟಿರೋದ್ರಿಂದ ಏನಾದರೂ ಸೇನೆಯ ಸರ್ಕಾರ ಬರುತ್ತಾ, ಸೇನೆಯ ಕೈಗೆ ಹೋಗುತ್ತಾ ನೇಪಾಳದ ಒಂದು ಅಧಿಕಾರ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಅಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಕ್ಷಿಪ್ರ ಕ್ರಾಂತಿ ಆಗ್ತಾ ಇದೆ. ಅಲ್ಲಿನ ಪ್ರಧಾನಿ ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಾಯಿತು. ಬೇರೆ ದೇಶಕ್ಕೆ ಓಡೋಗೋಕ್ಕೆ ಎಸ್ಕೇಪ್ ಆಗೋಕ್ಕೆ ಪ್ಲಾನ್ ಮಾಡಿಕೊಂಡಾಯಿತು. ಅದಕ್ಕಾಗಿ ಸೇನೆಯ ನೆರವನ್ನು ಕೇಳಲಾಯಿತು. ನೆರವನ್ನು ಕೇಳಿದ ಸೇನೆಯ ಒಂದು ಮುಖ್ಯಸ್ಥರು ಹೇಳ್ತಾರೆ, ನೀವು ಮೊದಲು ರಾಜೀನಾಮೆಯನ್ನು ಕೊಡಿ, ಆ ನಂತರ ನಾವು ನಿಮಗೆ ಸಹಾಯ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಅವರು ಕೂಡ ಒಪ್ಪಿಕೊಂಡು ಅದೇ ರೀತಿಯಾಗಿ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಬೇರೆ ದೇಶಕ್ಕೆ ಹೋಗೋಕೆ ಎಸ್ಕೇಪ್ ಆಗೋಕೆ ರೆಡಿ ಆಗಿರುವಂಥದ್ದು. ಹೆಲಿಕಾಪ್ಟರ್ಗಳ ಮೂಲಕ ಅವರ ಶಾಸಕರನ್ನು ಬೇರೆ ದೇಶಕ್ಕೆ ರವಾನೆ ಮಾಡ್ತಿದೆ ಅಲ್ಲಿನ ಸೇನೆ. ಯಾಕಂದರೆ ಆ ದೇಶದಲ್ಲಿ ಜನ ತುಂಬ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸರ್ಕಾರದ ಆದೇಶಗಳು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಭಾರಿ ಆಕ್ರೋಶ 2-3 ದಿನಗಳಿಂದ ಅಲ್ಲ, ಭಾರಿ ಚರ್ಚೆ ಆಗ್ತಾ ಇತ್ತು ಈ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಲ್ಲಿನ ಒಂದು ಪ್ರಧಾನಿ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.